ವಿಠ್ಠಲ ರುಕ್ಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ವಿವೇಕನ್ನವರ ಜಾತಕದ ವಿಶ್ಲೇಷಣೆ ಮಾಡೋಣ. ವಿವೇಕ್ ಅವರು ಬನ್ನಿ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ತಿಳ್ಕೊಂಬರೋಣ. ಮೊದಲು ವಿವೇಕ್ ಪುರುಷ 31 ಮೇ 2008 ಹುಟ್ಟಿದ್ದಾರೆ. 12 ಗಂಟೆ 40 ನಿಮಿಷ ಸಂಜೆ ಮಧ್ಯಾಹ್ನ ರಾಣೆಬೆನ್ನೂರಲ್ಲಿ. ರೇವತಿ ನಕ್ಷತ್ರ, ಮೀನರಾಶಿ, ಸಿಂಹ ಲಗ್ನ. ನಾನು ಯಾವಾಗಲೂ ಹೇಳ್ತೀನಿ 6 ಗಂಡು ಮೂಲ ನಕ್ಷತ್ರಗಳಿವೆ. ಯಾವ್ಯಾವು ಇವು? ಗಂಡ ಮೂಲ ನಕ್ಷತ್ರಗಳು ಇವು 6 ಗಂಡು ಮೂಲ ನಕ್ಷತ್ರ. ಇದರಲ್ಲಿ ಹುಟ್ಟಿದವರು ಸ್ವಲ್ಪ ಕನ್ಫ್ಯೂಷನ್ನೇ ಅವರು ಯಾವತ್ತಿದ್ರು. ಒಂದು ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಕರೆಕ್ಟಾ? ಜ್ಯೇಷ್ಠಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು, ಮಗಾದ 4 ಪಾದಗಳು, ರೇವತಿಯ 3 ಮತ್ತು 4 ಪಾದ. ಇವು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ಇದು ಗಂಡ ಮೂಲ ನಕ್ಷತ್ರ. ಈ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಏನಾಗುತ್ತೆ, ಏನು ಪ್ರಾಬ್ಲಮ್? ಒಂದು, ಫಿಸಿಕಲಿ ಡ್ಯಾಮೇಜ್ ಇರ್ತಾರೆ. 2, ಎಜುಕೇಷ್ನಲ್ಲಿ ಡ್ಯಾಮೇಜ್ ಆಗ್ತಾರೆ. ಇಲ್ಲ 3, ಎಕನಾಮಿಕಲಿ ಡ್ಯಾಮೇಜ್ ಆಗ್ತಾರೆ. ಇಲ್ಲ ಫ್ಯಾಮಿಲಿ ವೈಸ್ ಡ್ಯಾಮೇಜ್ ಆಗ್ತಾರೆ. ಇದು ಕಟ್ಟಿಟ್ಟು ಬುತ್ತಿ. ಒಂದಲ್ಲ ಎರಡಲ್ಲ, 1000 ಎಕ್ಸಾಂಪಲ್ ಕೊಡ್ಬೋದು ನಾನು. ಹೌದು, ರೇವತಿ ನಕ್ಷತ್ರ 4ನೇ ಪಾದ. ಈ 4ರಲ್ಲಿ ಏನಾದರೂ ಒಂದು ತೊಂದರೆ ಅನುಭವಿಸ್ತಾರೆ. ಓದಲೇ ಇರ್ಬೋದು, ಹಠಮಾರಿ ಇರ್ಬೋದು, ಏನಾದರೂ ಒಂದು ಒಟ್ಟು ಇದ್ದಿದ್ದೇ ಅದು ಹಣೆ ಬರ. ಬನ್ನಿ ನೋಡೋಣ, ಜಾತಕದ ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣ. 1, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಅಂಕರು ಕೊಡಲ್ಲ ಸ್ವಾಮಿ. ಇಂಪಾಸಿಬಲ್. ಲಾಭ ಕೊಡೋಕ್ಕೆ ಸಾಧ್ಯನೇ ಇಲ್ಲ. 1, 4, 7 ಮತ್ತು 10 ಕೇಂದ್ರ ಅಂತ ಕರೆದ್ರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಅಂದರೆ 6, 8 ಮತ್ತು 12 ಭಾರಿ ಕೆಟ್ಟ ಸ್ಥಾನಗಳು. ಹಾವು. ಸಿಂಹ ಲಗ್ನದ ಯೋಗಕಾರಕ ಗ್ರಹ 1 ಸೂರ್ಯ, ಇನ್ನೊಂದು ಗುರು, ಇನ್ನೊಂದು ಕುಜ, ಇನ್ನೊಂದು ಶುಕ್ರ. ಸಂಗ್ರಹ ಬುಧ ಆಗ್ತಾರೆ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಮತ್ತು ಶನಿ ಅತಿ ದೊಡ್ಡ ವಿರೋಧಿ. ಹೌದು, ಇವರಿಬ್ಬರು ಭಾರಿ ದೊಡ್ಡ ವಿರೋಧಿಗಳು. ಯಾರು? ಚಂದ್ರ ಮತ್ತು ಶನಿ. ಬನ್ನಿ ನೋಡೋಣ. ಫಸ್ಟ್ ನೀವು ನೋಡಬೇಕಾಗಿದ್ದು ಇದನ್ನು ತಿಳ್ಕೊಳ್ಳೇಬೇಕು ನೀವು. ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ ನಾನು ಹೇಳೋದು. ಇದು ವಕ್ರಗತಿ ನೋಡಿ, ಇಲ್ಲಿ ವಕ್ರಗತಿ ಇದೆ ನೋಡಿ. ಗುರು ವಕ್ರಿ ಇದ್ದಾನೆ. ಉಚ್ಚ, ನೀಚ, ಅಸ್ತಂಗತ. ಇವು ವಕ್ರಗತಿ ಇದ್ದರೆ ಆ ಗ್ರಹ ವಕ್ರಗತಿ ಅಂತ. ಉಚ್ಚ ಇದ್ದರೆ ಆ ಮಾರ್ಕ್ ಇರುತ್ತೆ, ನೀಚ ಇದ್ದರೆ ಈ ಮಾರ್ಕ್ ಇರುತ್ತೆ, ಅಸ್ತಂಗತ ಆದರೆ ಈ ಮಾರ್ಕ್ ಇರುತ್ತೆ. ನೀವು ನೋಡ್ಕೋಬೇಕು. ಬನ್ನಿ, ಲಗ್ನದಲ್ಲಿ ಶನಿ ಇದ್ದಾನೆ. ಎಂಟು ಡಿಗ್ರಿ ಇದ್ದಾನೆ ಶನಿ. ಯಾರು ಇವನು ಶನಿ? ವಿರೋಧಿ. ಅದು ಅಲ್ಲದೆ 6ನೇ ಮನೆ ಸ್ವಾಮಿ. ಲಗ್ನದಲ್ಲಿ ವಿರೋಧಿ ಏನಾದರೂ ಬಂದು ಕೂತ್ಕೊಂಡ್ರೆ
ಒಂದನೆಯದ್ದು ಆರೋಗ್ಯ ಸಿಕ್ಕಾಪಟ್ಟಿ ಹಾಳಾಗಿರುತ್ತೆ. ಎರಡನೇದು ತಪ್ಪು ನಿರ್ಧಾರಗಳನ್ನು ಜೀವನದಲ್ಲಿ ಸದಾ ಮಾಡ್ತಿರ್ತೀರ, ತಪ್ಪು. ಮೂರನೇದು ವಿಪರೀತ ಹಠಮಾರಿ. ನಾಲ್ಕನೇದು ಒಳ್ಳೆಯ ವಿಚಾರ ಬರೋಕ್ಕೆ ಸಾಧ್ಯನೇ ಇಲ್ಲ, ಬರೀ ಕೆಟ್ಟ ವಿಚಾರ. ವಿರೋಧಿ ಏನಾದರೂ ಇಲ್ಲಿ ಬಂದು ಕುಂತಿದ್ದೆ ಆದರೆ ಒಂದನೇ ಮನೆಯಲ್ಲಿ ಕೂತ್ರೆ ಇಡೀ ವ್ಯಕ್ತಿತ್ವವನ್ನೇ ಡಿಫ್ರೆಂಟಾಗಿ ಬಿಂಬಿಸ್ತಾನೆ. ಹೌದು, ಫುಲ್ ಕನ್ಫ್ಯೂಸಿಂಗ್ ಇರ್ತೀರಿ ನೀವು. ಹೌದು, ಜೀವನದಲ್ಲಿ ಸಾಧನೆ ಅನ್ನೋದು ಜೀರೋ ಇರುತ್ತೆ, ಸಾಧ್ಯನೇ ಇಲ್ಲ. ಯಾವುದು ಒಂದು ಫಿಸಿಕಲಿ ಡ್ಯಾಮೇಜ್ ಆಗಿರ್ತೀರ, ಇಲ್ಲ ಒಂದು ಎಕನಾಮಿಕಲಿ, ಇಲ್ಲ ಅಂದರೆ ಎಜುಕೇಷ್ನಲಿ ಸಿಕ್ಕಾಬಿಟ್ಟು ವಿಪರೀತ ಹಠಮಾರಿ ಜಗಳ ಗಂಟ ಈ ರೀತಿ ಆಗ್ತೀರ. ಇದರಿಂದ ಅವಾಯ್ಡ್ ಮಾಡ್ಕೋಬೇಕಂದ್ರೆ ನೀವು ದಯವಿಟ್ಟು 11ನೇ ಮನೆಯಲ್ಲಿರುವ ಶನಿಯ ಶಾಂತಿ ಏನಿದೆಯಲ್ಲ ಭಾಳ ಮುಖ್ಯ ಸರ್. ಹೌದು, ಏನೇ ಮಾಡಿದರೂ ತಂದೆಯ ವಿರುದ್ಧನೇ ಹೋಗೋದು ನೀವು. ತಂದೆ ತಾಯಿ ವಿರುದ್ಧನೇ ನೀವು ನಡೆಯೋಕೆ ದಯವಿಟ್ಟು ತಾವು ಶನಿ ಶಾಂತಿ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ವಿವೇಕ್ ಅವರೇ, ದಯವಿಟ್ಟು ಶನಿ ಶಾಂತಿ ಮಾಡ್ಕೋಬೇಕು. ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಒಂದನೇ ಭಾವವನ್ನು ನೀವು ಅಂತ ಕರಿತೀವಿ ನಾವು, ನಿಮ್ಮತನ. ಹೌದು, ನಿಮ್ಮಲ್ಲಿರೋ ಗುಣ ಗೊತ್ತಾಗತ್ತೆ, ನಿಮ್ಮ ವಿಚಾರಗಳು ಗೊತ್ತಾಗ್ತವೆ, ನಿಮ್ಮ ಗ್ರೋತ್ ಗೊತ್ತಾಗತ್ತೆ. ಸಾಧ್ಯನೇ ಇಲ್ಲ. ವಿರೋಧಿ ಏನಾದರೂ ಬಂದ್ಕೊಂಡ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರ. 5ನೇ ಮನೆಯಲ್ಲಿ ಗುರು ವಕ್ರಿಯಾಗಿದ್ದಾನೆ, ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾಗಿ ಮಹಾಲಕ್ಷ್ಮಿ ಯೋಗ ಇದು. ಬಟ್ 27 ಇದ್ದಾನೆ. ಹಾಗಾಗಿ ದಯವಿಟ್ಟು ತಾವು 7 ಕ್ಯಾರೆಟು ಇದು ಪುಷ್ಯರಾಗ ಹಾಕಲೇಬೇಕು. 5ನೇ ಮನೆಯಲ್ಲಿ ಗುರು ಸ್ವಂತ ಮನೆಯಲ್ಲಿದ್ದರೆ ನೀವು ಭಾಳ ಲಕ್ಕಿ ಮನುಷ್ಯ. ಅದರಲ್ಲಿ ಸಂಶಯನೇ ಬೇಡ, ಭಾರಿ ಲಕ್ಕಿ. ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ವಿದ್ಯೆ ಗಳಿಸ್ತೀರ. ಒಂದು ವೇಳೆ ವಿದ್ಯೆ ಹತ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಶನಿ. ಹೌದು, ಯಾಕಂದರೆ 1ನೇ ಮನೆಯಲ್ಲಿದ್ದಾನೆ. ಹೌದು, 5ನೇ ಮನೆಯಲ್ಲಿ ಗುರು ಇದ್ದರೆ ಗುಣಗಳನ್ನು ಒಳ್ಳೆಯದಾಗಿ ಬೆಳೆಸ್ಕೊತೀರ. ನೋಡಿ, ನಮ್ಮ ಒಳ್ಳೆತನ ಅಥವಾ ನಮ್ಮಿಂದ ಏನಾದರೂ ಒಳ್ಳೆತನ ಬರಬೇಕು ಅಥವಾ ರೀತಿಯಿಂದ ಬದುಕಬೇಕು ಅಂತ ಅಂದರೆ ನಾನು ಹೇಳೋದು ಅಷ್ಟೇ, ದಯವಿಟ್ಟು ಪಾಪಗ್ರಹಗಳ ಶಾಂತಿ ಮಾಡ್ಕೊಳ್ಳಿಲ್ಲ ನಡೆಯೋದಿಲ್ಲ. ಇಂಪಾಸಿಬಲ್. ಗುರುನು ಏನು ಮಾಡೋಕ್ಕಾಗಲ್ಲ. 27 ಡಿಗ್ರಿ ಇದೆ, ನಾನು 7 ಕ್ಯಾರೆಟ್ ಪುಷ್ಯರಾಗ ಹಾಕಲೇಬೇಕು. ಮಹಾಲಕ್ಷ್ಮಿ ಯೋಗ ದುಡ್ಡಿಗೆ ಯಾವತ್ತೂ ಕಡಿಮೆ ಇಲ್ಲ. ನಿಮ್ಮ ತಂದೆಗೆ ಬೇಕಾದ್ರೆ ಬರೆದು ಕೊಡ್ತೀನಿ ನಾನು. ಒಳ್ಳೆ ಇನ್ಕಮ್ ಇದೆ ನಿಮ್ಮ ಫಾದರ್ಗೆ. ನೋಡಿ, 6ನೇ ಮನೇಲಿ ರಾವು. ಒಳ್ಳೇದಲ್ಲ ಸರ್. ಒಂದು ನಿಮಗೆ ಬಂಡು ಧೈರ್ಯ ಕೊಡ್ತಾನೆ. ಹೌದು, ಇವನು ನಿಮಗೆ ಬಂಡು ಧೈರ್ಯ ಕೊಡ್ತಾನೆ. ಏನು ಬೇಕಾದ್ ಮಾಡ್ಬೋದು, ಏನು ಬೇಕಾದ್ ಮಾಡಿನೂ ನಾನು ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕೆಟ್ಟ ಬುದ್ಧಿ ಕೊಡ್ತಾನೆ. ಹೌದು, ಬಂಡು ಧೈರ್ಯ ಇದೊಂಥರ ಒಳ್ಳೆಯದೇ. ಆದರೆ ರಾಹು 6ನೇ ಮನೆಯಲ್ಲಿ ಏನಾದರೂ ಬಂದು ಕುತ್ಕೊಂಡಿದ್ದಕ್ಕಾದರೆ ಸಾಲವನ್ನು ಮೈ ತುಂಬ ಮಾಡ್ಕೊತೀರಾ, ಕೊನೆಯವರೆಗೂ ಸಾಲ ಮಾಡಿಕೊಂಡೇ ಜೀವನ ಮಾಡ್ತೀರಾ. ಇದು ಮಾತ್ರ ಸತ್ಯ. ಹಾಗಾಗಿ ದಯವಿಟ್ಟು ರಾಹು ಶಾಂತಿ ತಾವು ಮಾಡ್ಕೊಳ್ಳೋದು ಭಾಳ ಉತ್ತಮ. ನೋಡಿ, ಚಂದ್ರ 8ನೇ ಭಾವದಲ್ಲಿದ್ದಾನೆ. ಹನ್ನೆರಡನೇ ಮನೆ ಸ್ವಾಮಿ 8ರಲ್ಲಿ ಬಂದಾನೆ. ವಿಪರೀತ ರಾಜಯೋಗ ಚಂದ್ರನಿಂದ. ಹೌದು, ಯಾಕಂದರೆ ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ ವಿಪರೀತ ರಾಜಯೋಗ. ಹೌದು, ವಿಪರೀತ ರಾಜಯೋಗದಲ್ಲಿರೋ ಈ ಚಂದ್ರ ನೋಡಿ, ವಿಪರೀತ ರಾಜಯೋಗ ಅಂದರೆ ಇನ್ನು 9 ವರ್ಷ ಒಂದು ದಶೆ ಇರುತ್ತೆ ಅಂತ ಅನ್ಕೊಳ್ಳಿ. ಇವನ್ ಪೀರಿಯಡ್ ದಶೆ ಹೌದಾ, ಡಿವೈಡೆಡ್ ಬೈ 3 1 3 3 3 ವರ್ಷ ವಿಪರೀತ ಕಷ್ಟ ಇರುತ್ತೆ, 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, 3 ವರ್ಷ ಅನ್ಲಿಮಿಟೆಡ್ ಲಾಭ. ಹೌದು, ಅನ್ಲಿಮಿಟೆಡ್ ಲಾಭ ಅಂದ್ರೇನು? ವಿಪರೀತ ಲಾಭ. ಹೌದು, ಎಕ್ಸ್ಟ್ರಾರ್ಡಿನರಿ ಲಾಭ. 3 ವರ್ಷ ಎಕ್ಸ್ಟ್ರಾರ್ಡಿನರಿ ಲಾಭ. ಹಾಗಾಗಿ ಚಂದ್ರ ಇಲ್ಲಿ ಒಳ್ಳೆ ಜಾಗದಲ್ಲಿದ್ದಾನೆ. ಹಾಗಾಗಿ ಅವನು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಬನ್ನಿ,
ಸೂರ್ಯ ಬುಧ ಶುಕ್ರ. ಇಲ್ಲೇ ಭಾಳ ಅನ್ಯಾಯ ಆಗಿದೆ ನಿಮಗೆ. ಏನಾಗಿದೆ? ದೇವರು ಎಡಗೈಯಿಂದ ಕೊಟ್ಟು ಬಲಗೈಯಿಂದ ಕಸ್ಕೊಂಡಿದ್ದಾನೆ. ಹೆಂಗೆ ಅಂತ ಹೇಳ್ತೇನೆ ನೋಡಿ. ನಾನು ನಿಮ್ಗೆ ಆವಾಗಲೇ ತೋರಿಸಿದೆ. ಇದು ವಕ್ರೀಯ, ಈ ಮಾರ್ಕು, ಇದು ಅಸ್ತ. ಕರೆಕ್ಟಾ? ಇದು ಅಸ್ತಾನೆ ಅಲ್ವಾ? ಹಾಗಾಗಿ ನಾನು ಪೂರ್ಣ ಕೇಳಿ. ಸೂರ್ಯ ಮತ್ತು ಶುಕ್ರ ಯುತಿಯನ್ನು ಏನಂತ ಕರಿತೀವಿ ನಾವು? ಒಂದನೇದ್ದು. ಇಲ್ಲಿ ಯೋಗಗಳು ಅಸ್ತ ಆಗಿಬಿಟ್ಟಿದ್ದಾರೆ. ಒಂದನೇದ್ದು ಸೂರ್ಯ ಮತ್ತು ಶುಕ್ರನ ಯುತಿ ವಿಕ್ರಮಾದಿತ್ಯ ರಾಜಯೋಗ. ಎರಡನೇದ್ದು ಸೂರ್ಯ ಮತ್ತು ಬುಧನ ಯುತಿಯನ್ನು ನಾವು ಬುಧ ಆದಿತ್ಯ ರಾಜಯೋಗ. ಬುಧ ಮತ್ತು ಶುಕ್ರನ ಯುತಿಯನ್ನು ನಾವು ಲಕ್ಷ್ಮೀನಾರಾಯಣ ಯೋಗ. ಬಹಳ ಚೆನ್ನಾಗಿದೆ ರೀ ಈ ಹುಡುಗನ ಜಾತಕ. ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಆದರೆ ಸೂರ್ಯನಿಂದ ಬುಧ ಮತ್ತು ಶುಕ್ರ ಅಸ್ತಾಗಿ ಇಷ್ಟು ಪ್ರಾಬ್ಲಮ್ ಆಗಿದೆ. ನಾ ಹೇಳಿದ್ನಲ್ಲ, ವಿಕ್ರಮಾದಿತ್ಯ ರಾಜಯೋಗ, ಬುಧ ಆದಿತ್ಯ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗ ಇವೆಲ್ಲ ಆ್ಯಕ್ಟಿವೇಟ್ ಆಗಬೇಕಾದ್ರೆ 7 ಕ್ಯಾರೆಟು ಪಚ್ಚೆ ಹಾಕಬೇಕು, 7 ಕ್ಯಾರೆಟು ಪುಷ್ಯರಾಗ ಹಾಕಬೇಕು, ಓಪೆಲ್ ಹಾಕಬೇಕು. ಇವು ಎರಡನ್ನೂ ನೀವು ಧರಿಸಿದ್ದೇ ಕರೆ ಆದರೆ ವಿಕ್ರಮಾದಿತ್ಯ ರಾಜಯೋಗ ಜನರೇಟ್ ಆಗುತ್ತೆ. ಜೀವನದಲ್ಲಿ ಒಂದು ಅಧಿಕಾರಕ್ಕೆ ಹೋಗ್ತಾನೆ ನಿಮ್ಮ ಮಗ. ವಿವೇಕ ಅನ್ನೋ ಮಗು ಅಧಿಕಾರಕ್ಕೆ ಹೋಗೋದಲ್ದೇ ಒಳ್ಳೆಯ ವಿದ್ಯೆ. ಯಾರು ವಿಕ್ರಮಾದಿತ್ಯ ರಾಜಯೋಗದಲ್ಲಿ ಹುಡ್ತಾರೆ ಗೊತ್ತಾ? ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ವಿದ್ಯೆ, ಸಕಲ ಸಮರ್ಪಕ ಸಂಪೂರ್ಣ ಲಾಭವನ್ನು ಅನುಭವಿಸ್ತಾರೆ. ಯಾರೋ ವಿಕ್ರಮಾದಿತ್ಯ ರಾಜಯೋಗದಲ್ಲಿದ್ದರು. ಬುಧ ಆದಿತ್ಯ ರಾಜಯೋಗ ಸಿದ್ದರಾಮಯ್ಯ ಅವ್ರಿಗಿತ್ತು. ಬುಧ ಆದಿತ್ಯ ರಾಜಯೋಗ ಯೋಗಿ ಮಹಾರಾಜರಿಗಿದೆ. ಬುಧ ಆದಿತ್ಯ ರಾಜಯೋಗ ನೆಹರುಗಿತ್ತು. ಬುಧ ಆದಿತ್ಯ ರಾಜಯೋಗ ಯಾರವರು ಇಂದಿರಾ ಗಾಂಧಿಗಿತ್ತು. ಈ ಯೋಗ ಅಷ್ಟ ಆಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಷ್ಟ ಆಗಿದೆ. ಲಕ್ಷ್ಮೀನಾರಾಯಣ ಯೋಗ ಭಾರಿ ದೊಡ್ಡ ಯೋಗ ಇದು. ಗಂಡ ಹೆಂಡತಿ ಭಾರಿ ಚೆನ್ನಾಗಿರ್ತಾರೆ, ಇದು ಅನ್ಯೋನ್ಯವಾಗಿರ್ತಾರೆ. ಅನ್ಯೋನ್ಯವಲ್ಲದೆ ಅದೂ ಅಲ್ಲದೆ ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ದುಡ್ಡು ಮಾಡ್ತಾರೆ, ಒಳ್ಳೆ ಯಶಸ್ಸು ಗಳಿಸ್ತಾರೆ, ಒಳ್ಳೆ ಪ್ರಾಪರ್ಟಿ ಮಾಡ್ತಾರೆ ಲಕ್ಷ್ಮೀನಾರಾಯಣ ಯೋಗದಲ್ಲಿ. ಆದರೆ ಏನು ಮಾಡೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ? ಅಸ್ತ ಆಗಿದೆ ನೋಡಿ. ತಾವು ದಯವಿಟ್ಟು 7 ಕ್ಯಾರೆಟು ಪಚ್ಚೆ ಹಾಕ್ಕೊಳ್ಳಿ, 7 ಕ್ಯಾರೆಟು ಓಪೆಲ್ ಹಾಕ್ಕೊಂಡ್ರೆ ಮಾತ್ರ ಈ 3 ಯೋಗ. ಇಲ್ಲ ಅಂದರೆ ಇಲ್ಲ. ಭಾಳ ಸುಧಾರಣೆ ಕಾಣ್ತೀರಾ, ಭಾಳ ಚೇಂಜಸ್ ಕಾಣ್ತೀರಾ. ಹೌದು. 11ನೇ ಮನೆಯಲ್ಲಿ ಸೂರ್ಯ ಬಂದರೆ ಸರ್ಕಾರಿ ನೌಕರಿ, ಇಲ್ಲ ಪಾಲಿಟಿಕ್ಸು, ಇಲ್ಲ ಅಂದರೆ ಸಿವಿಲ್ ಕಾಂಟ್ರಾಕ್ಟರ್. 1,00,000 ಜಾತಕ ಕೊಡ್ತೀನಿ ನನಗೆ. 11ನೇ ಮನೆಯಲ್ಲಿ ಸೂರ್ಯ ಬಂದರೆ 100% ಸರ್ಕಾರದಿಂದ ಲಾಭವನ್ನು ತಿನ್ನೋನು, ಸರ್ಕಾರದಿಂದ ದುಡ್ಡು ತಿನ್ನೋನು, ಸರ್ಕಾರದಿಂದ ಲಾಭವನ್ನು ಪಡೆಯೋನು ಅಂತ ಅರ್ಥ. ಸೂರ್ಯ ಸರ್ಕಾರ, 1ನೇ ಮನೆ ಸ್ವಾಮಿಯವನು. ಅದಾ ಇಲ್ಲಿ ಇನ್ನೊಂದಾಗಿದೆ ಪ್ರಬಲ ಮಹಾಲಕ್ಷ್ಮಿ ಯೋಗ ನೋಡಿ. ಪ್ರಬಲ ಮಹಾಲಕ್ಷ್ಮಿ ಯೋಗ ಸೂರ್ಯನಿಂದ. ಆಮೇಲೆ ಇನ್ನೊಂದು ಯೋಗ ಆಗಿದೆ ನೋಡಿ ಇಲ್ಲಿ. ಯಾವುದು? ಶುಕ್ರನಿಂದ. ಇಲ್ಲಿ ಶುಕ್ರನಿಂದ ಇನ್ನೊಂದು ಯೋಗ ಆಗಿದೆ, ಅದು ಅಸ್ತ ಆಗಿದೆ. ಯಾವುದು ಗೊತ್ತಾ? ಮಾಲವ್ಯ ಮಹಾಪುರುಷ ರಾಜಯೋಗ. ಮಾಲವ್ಯ ಮಹಾಪುರುಷ ರಾಜಯೋಗ ನೋಡಿ. ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಅತಿ ಒಂದು ದೊಡ್ಡ ರಾಜಯೋಗ ಇದು. ಯಾವುದು? ಮಾಲವ್ಯ ಮಹಾಪುರುಷ ರಾಜಯೋಗ. ಯಾರ ಜಾತಕದಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ವಿದ್ಯೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಮರ್ಯಾದೆ, ಹಾಗೂ ಕಲೆಯಲ್ಲಿ ವಿಪರೀತ ಜಾಣರು. ಹೌದು. ಅವರು ಸೆನ್ಸ್ ಆಫ್ ಫ್ಯಾಷನ್ ಇರುತ್ತೆ, ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ, ಸೆನ್ಸ್ ಆಫ್ ಎಲ್ಲವೂ ಇರ್ತಾವ್ರಿ ಸರ್. ಮಾಲವ್ಯ ಮಹಾಪುರುಷ ರಾಜಯೋಗ ದೊಡ್ಡ ಯೋಗ ಇದು. ಶುಕ್ರನಿಂದ ಮಾಲವ್ಯ, ಬುಧನಿಂದ ಬುದ್ರ, ಗುರುವಿನಿಂದ ಹಂಸ, ಶನಿಯಿಂದ ಸಸ, ಕುಜನಿಂದ ರುಚಕ ಅಂತ 5 ಮಹಾಪುರುಷ ರಾಜಯೋಗಗಳಲ್ಲಿ ಇದು ಒಂದು ಮಾಲವ್ಯ ಮಹಾಪುರುಷ ರಾಜಯೋಗ. ದೊಡ್ಡ ಯೋಗ ಇದು. ಟೋಟಲ್ 5 ಯೋಗ ಅಸ್ತ ಆಗಿದೆ ಇಲ್ಲಿ. ಎಷ್ಟು? 4 ರಾಜಯೋಗಗಳು ಅಸ್ತ ಆಗಿದೆ. ಅಸ್ತ ಅಂತ ಗೊತ್ತಲ್ಲ, ಡೆಡ್ ಆಗಿದೆ. ಹಾಗಾಗಿ ದಯವಿಟ್ಟು ತಾವು 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಂಡ್ರೆ
7 ಕ್ಯಾರೆಟು ಓಪೆಲ್ ಹಾಕ್ಕೊಂಡ್ರೆ 100%. ಹತ್ತನೇ ಮನೆಯಲ್ಲಿ ಸರ್, ಸಾರಿ 11 ಆವಾಗಲೇ 10ನೇ ಮನೆಯಲ್ಲಿ ಬುಧ ಆದಿತ್ಯ ರಾಜಯೋಗ, ವಿಕ್ರಮಾದಿತ್ಯ ರಾಜಯೋಗ, ಮಾಲವ್ಯ ಮಹಾಪುರುಷ ರಾಜಯೋಗ, ಅದ ಮಹಾಲಕ್ಷ್ಮಿ ಯೋಗ. ದಯವಿಟ್ಟು ಹಾಕ್ಕೊಳ್ಳಿ ಸರ್. ದಯವಿಟ್ಟು ತಾವು ಪಚ್ಚೆ ಮತ್ತು ಓಪೆಲ್ ಹಾಕ್ಕೊಂಡಿದ್ದಕ್ಕಾದ್ರೆ ಭಾಳ ಲಾಭದಲ್ಲಿರ್ತೀರ ನೋಡಿ. ಯಾರಿವನು 9 ಮತ್ತು 4ನೇ ಮನೆ ಸ್ವಾಮಿ 12ರಲ್ಲಿ ನೀಚನಾಗಿದ್ದಾನೆ. ನಾನು ಆವಾಗಲೇ ತೋರಿಸಿದ್ದೆ, ಈ ಮಾರ್ಕ್ ಇದ್ರೆ ನೀಚ ಅಂತ, ಹೌದಿಲ್ಲ? ಬಟ್ 12ನೇ ಭಾವದಲ್ಲಿ ನೀಚ ಆಗಿದ್ದಕ್ಕೆ ವಿಪರೀತ ರಾಜಯೋಗಕ್ಕೆ ಬಂದ. ವಿಪರೀತ ರಾಜಯೋಗ ಸೂಪರ್ ಸರ್. ವಿಪರೀತ ರಾಜಯೋಗ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಯೋಗ ಇದು. ಹೌದು ನೋಡಿ, ಚಂದ್ರ ಮತ್ತು ಕುಜನಿಂದ ವಿಪರೀತ ರಾಜಯೋಗ ಜನರೇಟ್ ಆಯಿತು. ಈ ಜಾತಕದಲ್ಲಿ ಕೇತು, ರಾಹು ಮತ್ತು ಶನಿ 3 ಗ್ರಹಗಳ ಶಾಂತಿ ಮಾಡಿಬಿಟ್ರೆ, ಪ್ಲಸ್ 7 ಕ್ಯಾರೆಟ್ ಪುಷ್ಯರಾಗ, 7 ಕ್ಯಾರೆಟ್ ಓಪೆಲ್ಲು, 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಂಬಿಟ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಈ ಹುಡುಗದ್ದು. ವಿಪರೀತ ರಾಜಯೋಗದ ಬಗ್ಗೆ ಹೇಳಿದ್ದೀನಿ ನಾನು. 3 ವರ್ಷ ಸಿಕ್ಕಾಬಟ್ಟಿ ಲಾಭ, ಸಿಕ್ಕಾಬಟ್ಟಿ ಕಷ್ಟ, 3 ವರ್ಷ ರಿಲ್ಯಾಕ್ಸೇಷನ್, 3 ವರ್ಷ ಅನ್ಲಿಮಿಟೆಡ್ ಲಾಭ. ಹೌದು, ಅನ್ಲಿಮಿಟೆಡ್. ಸೊ ಇಲ್ಲಿ ಕುಜನೂ ಒಳ್ಳೆಯವನೇ, ಆದರೆ ಇಲ್ಲಿ ಕೇತು ಇಲ್ಲಿ ಬಂದಿರೋದ್ರಿಂದ 2 ದೋಷಗಳಾದವು. ಯಾವ್ಯಾವು? ಒಂದು ಅಂಗಾರಿಕ ದೋಷ, ಇನ್ನೊಂದು ಗ್ರಹಣ ದೋಷ. ಇವೆರಡೂ 12ನೇ ಮನೆಯಲ್ಲಿ ಆದರೆ ಭಾಳ ಕಷ್ಟ ರೀ. ಮಗುವಿಗೆ ರೋಗಗಳು ತಪ್ಪುದಿಲ್ಲ, ಇಂಪಾಸಿಬಲ್. ರೋಗ ಅಂಕೂ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಅನ್ಲಿಮಿಟೆಡ್ ರೋಗ ಬರುತ್ತೆ. ಈಗ ಚೆನ್ನಾಗಿದ್ದರೆ ಓಕೆ, ಮುಂದೆ ಹೇಳಕ್ಕೆ ಬರಲ್ಲ. ದಯವಿಟ್ಟು ತಾವು ರಾಹು, ಕೇತು ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ. ಅದು ಅಲ್ಲದೆ 7 ಕ್ಯಾರೆಟು ಪಚ್ಚೆ ಹಾಗೂ 7 ಕ್ಯಾರೆಟು ಓಪೆಲ್ ಹಾಕಲೇಬೇಕು. ಹಾಕಲಿಲ್ಲ ನಡೆಯಲ್ಲ. ಪುಷ್ಯರಾಗೂ ಹಾಕ್ಬೇಕು 7 ಕ್ಯಾರೆಟು. 3 ಹಾಕಲಿಲ್ಲ ನಡೆಯಲ್ಲ. ಬನ್ನಿ, ಗುರು ನಿಮ್ಮ 9ನೇ ಮನೆ ನೋಡಿ ನಿಮ್ಮ ಭಾಗ್ಯವನ್ನು ಕಲ್ಪಿಸಿದ್ದೇನೆ. ನಿಮ್ಮ 11ನೇ ಮನೆ ನೋಡಿ ಲಾಭ ಪ್ಲಸ್ ನಿಮ್ಮನ್ನು ನೋಡ್ತಾನೆ. 1ನೇ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. 5ನೇ ಮನೆಯಲ್ಲಿ ವಿದ್ಯೆ, ಲವ್, ಪ್ರೀತಿ, ಪ್ರೇಮ ಎಲ್ಲ ಕೊಡ್ತಾನೆ. 9ನೇ ಮನೆಯಲ್ಲಿ ನಿಮ್ಮ ಭಾಗ್ಯವನ್ನು ಕಲ್ಪಿಸ್ತಾನೆ. 11ನೇ ಮನೆಯಲ್ಲಿ ಲಾಭ ಕೊಡ್ತಾನೆ ಅಲ್ವಾ? ಮತ್ತು ಶನಿ ಎಷ್ಟು ಡ್ಯಾಮೇಜ್ ಮಾಡ್ತಾನೆ ಅಂದರೆ ನೋಡಿ, ನಿಮ್ಮ 3ನೇ ಮನೆ ನೋಡಿ ನಿಮ್ಮನ್ನು ವಿಚಲಿತ ಮಾಡ್ತಾನೆ. ನಿಮ್ಮ 7ನೇ ಮನೆ ನೋಡಿ ದಾಂಪತ್ಯ ಹಾಳು ಮಾಡ್ತಾನೆ. ಅದು ಅಲ್ಲದೆ ನಿಮ್ಮ 10ನೇ ಮನೆ ನೋಡಿ ಕೆಲಸ ಹಾಳು ಮಾಡ್ತಾನೆ. ಹಾಗಾಗಿ ಶನಿ ಶಾಂತಿ ಮಾಡೋದು ಭಾಳ ಉತ್ತಮ. ಸೊ ದಯವಿಟ್ಟು ನನ್ನ ಮಾತು ಕೇಳಿ. 7 ಕ್ಯಾರೆಟು ಯಾವುದು ಏನು ಹಾಕಬೇಕು? ಓಪೆಲ್. 7 ಕ್ಯಾರೆಟ್ ಪಚ್ಚಿ ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ. ವಿವೇಕ್ ಅವ್ರ ತಂದೆಯವರು. ಆಮೇಲೆ ಪುಷ್ಯರಾಗ. ಈ 3 ಹಾಕಿದ್ದೇ ಕರೆ ಆದರೆ 100% ಭಾಳ ಹುಡುಗನ ಜೀವನ ಭಾಳ ಎತ್ತರಕ್ಕೆ ಹೋಗುತ್ತೆ. ಅದು ಅಲ್ಲದೆ ರಾಹು ಮತ್ತು ಕೇತು ಹಾಗೂ ಶನಿ ಶಾಂತಿ ಮಾಡೋದಂಗೆ ಮಾಡಲೇಬೇಕು. ಮಾಡಲಿಲ್ಲ ನಡೆಯಲ್ಲ. ಭಾರಿ ಚಲೋ ಇದೆ ರೀ ಒಂದು. ನೋಡಿ, 1ನೇ ಮನೆಯಲ್ಲಿ 1ನೇ ಮನೆ ಸ್ವಾಮಿ, 5ನೇ ಮನೆ ಸ್ವಾಮಿ 10ರಲ್ಲಿ, ಕರೆಕ್ಟಾಗಿ 7ನೇ ಮನೆ ಸ್ವಾಮಿ ಯಾರು? ಗುರು ತನ್ನ ಸ್ವಂತ ಮನೆಯಲ್ಲಿ. ಹೌದಾ? ನೋಡಿ, 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ. ಒಳ್ಳೆ ದಾಂಪತ್ಯ ಸರ್. ಹೌದು, ಒಳ್ಳೆ ದಾಂಪತ್ಯ. ನೋಡಿ ಇವರೇ ವಿವೇಕರ್ ಫಾದರ್, ದಯವಿಟ್ಟು ಓಪೆಲ್ಲು ಮತ್ತು ಪಚ್ಚೆ ಪುಷ್ಯರಾಗ ಹಾಕಿದ್ದಕ್ಕರೆ ಆದರೆ, ರಾಹು ಕೇತು ಶನಿ ಏನಾದರೂ ನೀವು ಶಾಂತಿ ಪ್ರತಿ ವರ್ಷ ಮಾಡ್ಕೊತ ಹೋಗಿದ್ದಕ್ಕರೆ ಆದರೆ, ಬೇಕಾದ್ರೆ ನಾನು ಎಲ್ಲಿಂತ ಬರೆದು ಕೊಡ್ತೀನಿ. ಮಗು ಭಾಳ ಎತ್ತರಕ್ಕೆ ಬೆಳೆಯುತ್ತೆ. ಹೌದು, ಇದರಲ್ಲಿ ಸಂಶಯನೇ ಬೇಡ ನಿಮಗೆ. ಹೌದು ನೋಡಿ, 1ನೇ ಮನೆ ಸ್ವಾಮಿ ಶುಕ್ರ 9ರಲ್ಲಿ. 5ನೇ ಮನೆ ಸ್ವಾಮಿ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗ್ತಾನೆ ಅವನು. ಅದು ಹೈಯರ್ ಎಜುಕೇಷನ್ PhD ವರೆಗೂ ಮಾಡ್ತಾನೆ, ನೋ ಡೌಟ್. ಯಾಕಂದರೆ 5ನೇ ಮನೆ ಸ್ವಾಮಿ, 5ನೇ ಮನೆಯಲ್ಲಿ 1ನೇ ಮನೆ ಸ್ವಾಮಿ, 9ನೇ ಮನೆಯಲ್ಲಿ. ಸೂಪರ್ ಸರ್, ಎಕ್ಸ್ಟ್ರಾ ಆರ್ಡಿನರಿ.
ಬಟ್ ನೀವು ಓಪೆಲ್ಲು ಪಚ್ಚೆ ಪುಷ್ಯರಾಗ ಹಾಕ್ಕೊಳ್ಳಿಲ್ಲ ಅಂದರೆ ಸಾಧ್ಯ ಇಲ್ಲ ಸರ್. ನೀವು ಜೀವನ ಹಾಳು ಮಾಡ್ದಂಗೆ ಹುಡುಗಂದು. ಹೌದು. 5ನೇ ಮನೆಯಲ್ಲಿ ಸೂರ್ಯ ನೋಡಿ, 1ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ. ಅಬ್ಬಾಬಾಬು ನೋಡಿ, ಇಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿ ಹೋಗುತ್ತಿಲ್ಲ ಇದೆ ನೋಡಿ. 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ಕುಜ, ಯಾರು 10ನೇ ಮನೆ ಸ್ವಾಮಿ. ಸೂಪರ್ ಸರ್. 100% ಸರ್ಕಾರಿ ನೌಕರಿ ಇವನು. ಹೌದು, ಸರ್ಕಾರದಲ್ಲಿ ಏನಾದರೂ ಒಂದು ದೊಡ್ಡ ಹುದ್ದೆ ಅಲಂಕಾರ ಮಾಡೇ ಮಾಡ್ತಾನೆ. ದಯವಿಟ್ಟು ತಾವು ಓಪೆಲ್, ಪಚ್ಚೆ ಹಾಗೂ ಪುಷ್ಯರಾಗ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಯಾವ ದಶೆಯಲ್ಲಿದ್ದಾನೆ ಅನ್ನೋದನ್ನು, ಕೇತು ದಶೆ ಮುಗೀತು, ಶುಕ್ರ ದಶೆ ಶುರುವಾಗಿದೆ, ದಯವಿಟ್ಟು ಓಪೆಲ್ ಹಾಕಿ. ದಯವಿಟ್ಟು ಓಪೆಲ್ಲು, ಪಚ್ಚಿ ಹಾಗೂ ಪುಷ್ಯರಾಗ 7 ಕ್ಯಾರೆಟ್ ಹಾಕಿ. ಅದು ಅಲ್ಲದೆ ರಾಹು ಮತ್ತು ಕೇತು ಹಾಗೂ ಶನಿ ಈ 3 ಗ್ರಹಗಳ ಶಾಂತಿ ಮಾಡಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ತಮಗೆ ಇಷ್ಟವಾದಲ್ಲಿ ನಾನು ಶೇರ್ ಮಾಡಿ. ನಮಸ್ಕಾರ.